ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕೂಡ ಮಳೆಯ ಅಬ್ಬರ ಈಗ ಜೋರಾಗಿದೆ. ಶೃಂಗೇರಿ ತಾಲೂಕಿನಾದ್ಯಂತ ವರ್ಣಾರ್ಭಟ ಜೋರಾಗಿದೆ. ಅಪಾಯದ ಮಟ್ಟದಲ್ಲಿ ಅಬ್ಬರಿಸಿ ಹರಿತಾ ಇರುವಂತಹ ತುಂಗಾ ನದಿ ಕೂಡ ಶೃಂಗೇರಿ ಪಟ್ಟಣದ ಹಲವು ಪ್ರದೇಶಗಳು ಜಲಾವೃತ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಕೆರೆ ಕಟ್ಟೆ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಿದೆ. ತುಂಗಾ ನದಿ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆ ಆಗಿದೆ. ಪಟ್ಟಣದ ಕೆಇಬಿ ವೃತ್ತದ ಆಟೋ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಶೃಂಗೇರಿ ಪಟ್ಟಣದ ಪ್ಯಾರಲಲ್ ರಸ್ತೆ, ಹಲವು ರಸ್ತೆಗಳು ಕೂಡ ಮುಳುಗಡೆ ಆಗಿದೆ. ಭಾರಿ ಮಳೆಯಿಂದಾಗಿ ತಾಲೂಕಿನಾದ್ಯಂತ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ನದಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಈ ಹಿನ್ನೆಲೆ ಪ್ರವಾಹದ ಭೀತಿ ಕೂಡ ಉಂಟಾಗಿದೆ ಈ ಭಾಗದಲ್ಲಿ. ಹೀಗೆ ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಕಳೆದ 1 ಅಥವಾ 2 ದಿನಗಳಿಂದ ಆಗ್ತಾ ಇರುವಂತಹ ಮಳೆ ಇದು. ಅಂದ್ರೆ 1 ವೀಕ್ ಬಿಫೋರ್ ಈ ರೀತಿಯಾಗಿ ಮಳೆ ಆಗಿತ್ತು ಈ ಭಾಗದಲ್ಲಿ. ಅದಾದ ನಂತರ ಮಿಡಲಲ್ಲಿ ಒಂದು ಸ್ವಲ್ಪ ದಿನ ಮಳೆ ನಿಂತು ಹೋಯಿತು ಈ ಭಾಗದಲ್ಲೂ ಕೂಡ. ಅದಾದ ನಂತರ ಈಗ ಕಳೆದ 1 ಅಥವಾ 2 ದಿನಗಳಿಂದ ಮತ್ತೊಮ್ಮೆ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಇಲ್ಲೆಲ್ಲ ಹೇಗೆ ಅಂತಂದ್ರೆ ಒಂದು ಕಡೆ ದಿಢೀರಾಗಿ ಮಳೆ ಸ್ಟಾಪ್ ಆಗಿಬಿಡುತ್ತೆ, ಮಳೆನೇ ಆಗೋದಿಲ್ಲ, ಜನ ಒದ್ದಾಡ್ತಾರೆ. ಅದಾದ ನಂತರ ದಿಢೀರಾಗಿ ಈ ಮಟ್ಟಕ್ಕೆ ಮಳೆ ಆಗುತ್ತೆ. ಅಂದರೆ ಜನಜೀವನ ಅಸ್ತವ್ಯಸ್ತ ಆಗ್ಬಿಡ್ಬೇಕು, ಅಥವಾ ಅಲ್ಲಿರುವಂತಹ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿ ಜನಕ್ಕೆ ಓಡಾಡಲಿಕ್ಕೂ ಕೂಡ ಸಮಸ್ಯೆ ಆಗಬೇಕು, ಆ ಮಟ್ಟಕ್ಕೆ ಮಳೆ ಆಗ್ಬಿಡುತ್ತೆ ಚಿಕ್ಕಮಗಳೂರಲ್ಲಿ. ಹೀಗೆ ಮತ್ತೊಮ್ಮೆ ಮಳೆ ಆಗ್ತಾ ಇದೆ. ಹಾಗಾಗಿ ಬಹುಶಃ ಪ್ರವಾಹ ಆಗಬಹುದಾ ಅನ್ನುವಂಥದ್ದು ಕೂಡ ಈಗ ಒಂದು ರೀತಿಯಾಗಿ ಭೀತಿ ಶುರುವಾಗಿದೆ.